ಹಾಯ್ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರಾ? ಬನ್ನಿ ವೆರೈಟಿ ಇಡ್ಲಿ ಮಾಡೋಣ. ಶಾವಿಗೆ ಇಡ್ಲಿ ನೋಡಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಬಿಳಿ ಎಳ್ಳು, ಜೀರಿಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ. ಇದಕ್ಕೆ ಶಾವಿಗೆ ಹಾಕೋಣ. 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ನಾನು ರೋಸ್ಟೆಡ್ ಶಾವಿಗೆನೇ ಇತ್ತು. ಈ ಒಗ್ಗರಣೆ ಜೊತೆ ಸುಮ್ಮನೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಮಾಡೋಣ. ಈ ಖಾರ ಎಲ್ಲ ಮಿಕ್ಸ್ ಆಗಬೇಕಲ್ಲ ಒಗ್ಗರಣೆ ಹಾಕಿರೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 2 ಗ್ಲಾಸಷ್ಟು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಬೇಗ ಶಾವಿಗೆ ಮೆತ್ತಗಾಗುತ್ತೆ ಫ್ರೆಂಡ್ಸ್. ನೋಡಿ, 2 ಗ್ಲಾಸಷ್ಟು ಇಷ್ಟು ಬಿಸಿನೀರು ಹಾಕ್ಬಿಟ್ಟು ಒಂದು ಲಿಡ್ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಬಿಸಿನೀರಲ್ಲಿ ನೆನೀಲಿ ಅದು. ಈಗ 10 ನಿಮಿಷ ಆಯಿತು, ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಪುಡಿ ಆಗ್ತಾಯಿದೆ ಮಾಡ್ತಾಯಿದ್ರೆ. ಈಗ ಇದಕ್ಕೆ ಹುಳಿ ಮೊಸರು, ಗಟ್ಟಿ ಮೊಸರು ಮಿಕ್ಸ್ ಮಾಡೋಣ. ಮೊಸರು ಹಾಕಿ ಒಂದು 10 ನಿಮಿಷ ಮತ್ತೆ ಮುಚ್ಚೋಣ. ಮೊಸರು ಎಲ್ಲ ಕಡೆ ಮಿಕ್ಸ್ ಆಗಂಗೆ ಹಾಕ್ಬಿಡೋಣ. ಇದಕ್ಕೊಂದು ಅರ್ಧ ಲೀಟ್ರಷ್ಟು ಮೊಸರು ಆಗ್ಬೋದು ಫ್ರೆಂಡ್ಸ್. ನಾನು ಕಾಲು ಕೆ ಜಿ ಶಾವಿಗೆ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಇದು ಚಟ್ನಿನೇ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಮೊಸರು ಉಪ್ಪು ಹಾಕಿ ಒಂದು 5 ನಿಮಿಷ ಅಷ್ಟೇ. ಉಪ್ಪು ಕರಗೋದಕ್ಕೆ 5 ನಿಮಿಷ ಟೈಮ್ ಕೊಡೋಣ. ಮೊಸರೆಲ್ಲ ಮತ್ತೆ ಪೂರ್ತಿ ಇದಾಗಿದೆ ಅಂದರೆ ಮತ್ತೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಮೊಸರು ಹಾಕಿ. ಜಾಸ್ತಿ ಬೇಡ, ಹದ ನೋಡ್ಕೊಳ್ಳಿ. ಇಡ್ಲಿಗೆ ಹಾಕೋಕೆ ಹದ ಆಗೋಷ್ಟು ಮೊಸರು ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ. ನಾನು ಇಡ್ಲಿ ಪಾತ್ರೆ ಬಿಸಿ ಮಾಡಿಟ್ಟಿದ್ದೀನಿ. ನೋಡಿ, ಇದಕ್ಕೆ ಈ ಮೊಸರಲ್ಲಿ ಮಿಕ್ಸ್ ಮಾಡಿರೋ ಒಗ್ಗರಣೆ ಶಾವಿಗೆನ ಇಡ್ಲಿ ಪಾತ್ರೆಗೆ ಹಾಕೋಣ. ಒಂದು 10ರಿಂದ 12 ನಿಮಿಷ ಸಾಕು ಫ್ರೆಂಡ್ಸ್, ಬೆಂದೋಗ್ಬಿಡುತ್ತೆ. ಚೆನ್ನಾಗಿ ನೆಂದಿದೆ ಅಲ್ವಾ, ಬಿಸಿನೀರಲ್ಲಿ ನೆಂದಿದೆ, ಮೊಸರಲ್ಲಿ ನೆಂದಿದೆ. 10ರಿಂದ 12 ನಿಮಿಷದೊಳಗಡೆ 13 ನಿಮಿಷದಲ್ಲಿ ಬಿಸಿ ಬಿಸಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಬೆಂದಿದೆ ಅಂತ ಗೊತ್ತಾಗೋದಕ್ಕೆ ಫೋರ್ಕ್ ಈ ಥರ ಚುಚ್ಚಿ ನೋಡಿ, ಮೆತ್ಕೊಳ್ಳೋದಿಲ್ಲ ಏನೂ. ಆಗ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಬನ್ನಿ ಪ್ಲೇಟಲ್ಲಿ ಸರ್ವ್ ಮಾಡೋಣ. ಬನ್ನಿ, ಬಿಸಿ ಬಿಸಿ ಟಿಫನ್ ರೆಡಿ ಇದೆ, ತಿನ್ನೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.